ಮೂಲಕ ನಾವು ತಗೊಂಡಿದ್ದೀವಿ. ಸುಮಾರು ಒಂದು 10 ಸಂಸ್ಥೆಗಳ ಮೂಲಕ ಲೋನನ್ನು ತಗೊಂಡು ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ. ಆ ಸಾಲ ತೀರಿಸೋರು ಯಾರು? BMRCL ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ. ಪ್ರತಿ ಬಡ್ಜೆಟ್ಟಲ್ಲಿ ನಾವು ಬಡ್ಜೆಟ್ರಿ ಅಲೋಕೇಶನ್ ಮಾಡ್ತೀವಿ ಮೆಟ್ರೋಗೆ ಅಂತಲೇ. ಇಲ್ಲಿಯವರೆಗೆ ಸುಮಾರು 6,000 ಕೋಟಿಯಷ್ಟು ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ BMRCLಗೆ. ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳುವಂಥದ್ದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇದು ನಿರಂತರವಾದಂಥ ತೇಜೋವಧೆ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಕೆಲಸವನ್ನು BJPಯವರು, ಈ ಮೂರ್ಖ BJP ಲೀಡರ್ಸ್, ದೇ ಆರ್ ಫೂಲ್ಸ್, ಫಾದರ್ಸ್ ಆಫ್ ದಿ ಫೂಲ್ಸ್ ಅಂತ ಹೇಳಬೇಕು ನಾವು. ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಕ್ಯಾಶ್ ರಿಯಂಬರ್ಸ್ಮೆಂಟ್, ಕ್ಯಾಶ್ ಲಾಸ್, LOSS ಲಾಸ್ ರಿಯಂಬರ್ಸ್ಮೆಂಟ್ ಕೊಟ್ಟಿರುವಂಥ ಹಣ 1,064.32 ಕೋಟಿ. ಲೋನ್ ರೀಪೇಮೆಂಟ್ ಮಾಡಿರುವಂಥದ್ದು ರೀಪೇಮೆಂಟ್ ಮಾಡಿರುವಂಥದ್ದು 4,002.35 ಕೋಟಿ. ಒಟ್ಟು 5,660.55 ಕೋಟಿಯಷ್ಟು ರಾಜ್ಯ ಸರ್ಕಾರ ಕೊಟ್ಟಿದೆ. ಇದರಲ್ಲಿ ನಾನೀಗಾಗಲೇ ಹೇಳಿದಾಗೆ ಲೋನನ್ನು ನಾವು ಪಡೆದಿರುವಂಥದ್ದು ADB ಮೂಲಕ ಪಡ್ಕೊಂಡಿದ್ದೀವಿ, AFD ಮೂಲಕ ಪಡ್ಕೊಂಡಿದ್ದೀವಿ, AIIB ಮೂಲಕ ಪಡ್ಕೊಂಡಿದ್ದೀವಿ, EIB ಮೂಲಕ ಪಡ್ಕೊಂಡಿದ್ದೀವಿ, JICA ಮೂಲಕ ಪಡ್ಕೊಂಡಿದ್ದೀವಿ, KFW ಮೂಲಕ ಪಡ್ಕೊಂಡಿದ್ದೀವಿ. ಇವೆಲ್ಲ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗಳು, ನ್ಯಾಷನಲ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗಳ ಮೂಲಕ ನಾವು ತಗೊಂಡಿರುವಂಥ ಲೋನ್ ಈ ಮೆಟ್ರೋ ನಿರ್ಮಾಣ ಮಾಡುವಂಥದ್ದಕ್ಕೆ. ಎವ್ರಿ ಇಯರು ನಾವು ಕಟ್ಟಬೇಕಾಗಿರುವಂಥ ಇಂಟ್ರೆಸ್ಟೇ, ಬರೀ ಇಂಟ್ರೆಸ್ಟೇ 128 ಕೋಟಿ ಕಟ್ಟಬೇಕು. 128 ಕೋಟಿ ಸಾಲ ತಗೊಂಡಿದ್ದೀವಲ್ಲ, ಅದಕ್ಕೆ ಇಂಟ್ರೆಸ್ಟ್ ಕಟ್ಟುವಂಥದ್ದು BMRCL ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ. ಇಂಟ್ರೆಸ್ಟ್ ಕಟ್ಟೋಕ್ಕೆ ರಾಜ್ಯ ಸರ್ಕಾರ ಬೇಕು, ಓನರ್ಶಿಪ್ನ ಕ್ಲೈಮ್ ಮಾಡುವಂಥದ್ದಕ್ಕೆ ಕೇಂದ್ರ ಸರ್ಕಾರ ನಾವು ಅಂತ ಬರ್ತಾರೆ. ಇಂಟ್ರೆಸ್ಟು 128 ಕೋಟಿ ಆದರೆ ಪ್ರಿನ್ಸಿಪಲ್ ಅಮೌಂಟು 463 ಕೋಟಿ ಕಟ್ಟಬೇಕು ಇಲ್ಲಿ ಪ್ರತಿ ವರ್ಷ. ನಮಗೆ ಇರುವಂಥ ಮಾಹಿತಿ ಪ್ರಕಾರ, ಈ ಬುಕ್ಕಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ, BMRCL ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಒಂದು ದಿವಸಕ್ಕೆ ಸುಮಾರು 8 ಲಕ್ಷ ಜನ ಪ್ರಯಾಣ ಮಾಡ್ತಾರೆ. ಈ ಮೆಟ್ರೋದಲ್ಲಿ 8 ಲಕ್ಷ ಜನ ಮೆಟ್ರೋನ ಸರ್ವಿಸಸ್ನ ಉಪಯೋಗಿಸುವಂಥ ಒಂದು ವ್ಯವಸ್ಥೆ. ಇದರಲ್ಲಿ 2025-26ನೇ ಸಾಲಿನ ಆಡಿಟೆಡ್ ಸ್ಟೇಟ್ಮೆಂಟ್ಸ್ ಬಂದಿರೋ ಪ್ರಕಾರ ಇದಕ್ಕೆ ನೆಟ್ ಆಪರೇಷನಲ್ ಪ್ರಾಫಿಟ್ ಮೆಟ್ರೋಗೆ ಬಂದಿರುವಂಥದ್ದು 229 ಕೋಟಿ. ಆದರೆ ಲಾಸ್ ಆಗಿರುವಂಥದ್ದು, ನಷ್ಟ ಆಗಿರುವಂಥದ್ದು 623.93 ಕೋಟಿ, 624 ಕೋಟಿ. ಅಂದರೆ ಆಲ್ಮೋಸ್ಟು 2025-26ನೇ ಸಾಲಿಗೆ ಮೆಟ್ರೋ ರೈಲ್ ಕಾರ್ಪೊರೇಷನ್ನು ಇನ್ಕರ್ಡ್ ದ ಲಾಸ್ ಆಫ್ 400 crores, 400 ಕೋಟಿ ಲಾಸ್ನ ಹೊಂದಿರುವಂಥದ್ದು. ಅದೇ ರೀತಿ ನೆಕ್ಸ್ಟ್ ಇಯರು ಇದಕ್ಕಿಂತ ಜಾಸ್ತಿ ಬರ್ಬೋದು. ಈ ದರವನ್ನು ಜಾಸ್ತಿ ಮಾಡುವಂಥದ್ದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತ ಆ್ಯಸ್ ಪರ್ ಸೆಕ್ಷನ್ 34 ಆಫ್ ಮೆಟ್ರೋ ರೈಲ್ವೇಸ್ ಆ್ಯಕ್ಟ್ 2002, ಈ ಆ್ಯಕ್ಟ್ನ ಮಾಡಿರುವಂಥದ್ದು ನಾವಲ್ಲ, ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಬರಲ್ಲ, ಅರ್ಬನ್ ಡೆವಲಪ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ. ಅವರು ಸೆಕ್ಷನ್ 34 ಆಫ್ ಸೆಕ್ಷನ್ ಎ, ಆ್ಯಕ್ಟ್ ಎ ಏನು ಹೇಳುತ್ತೆ ಅಂದರೆ ಭಾಳ ಸ್ಪಷ್ಟವಾಗಿದೆ ನೋಡಿ. ಸೆಂಟ್ರಲ್ ಗೌರ್ಮೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ constitute a fare fixation committee for the purpose of recommending fare for the carriage of passengers by the metro railway. Please understand, the central government may from time to time constitute a free fixation committee. ಈ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳ್ತಾರೆ. ಇದ್ರ ಪ್ರಕಾರ ಅವರು ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಅದು ಎಫೆಕ್ಟಿವ್ ಬಂದಿರುವಂಥದ್ದು 28/10/2024ರಿಂದ ಎಫೆಕ್ಟಿವ್ ಬಂದು ಅವತ್ತೇ ಒಂದು ಮೊದಲನೇ ಸಭೆ ಮಾಡಿದ್ದಾರೆ. ಆದರೆ ಇದು ಕಮಿಟಿ ರಚನೆ ಆಗಿದ್ದು 2023 ಬಿಗಿನಿಂಗಲ್ಲಿ.
2022ರಲ್ಲಿ ಪ್ರಪೋಸಲ್ ಬಂತು, 2023ರಲ್ಲಿ ರಚನೆ ಆಯಿತು. ಆಗ BJP ಸರ್ಕಾರ ಇದ್ದಿತ್ತು. ಈ ಕಮಿಟಿನಲ್ಲಿ 3 ಜನ ಇರ್ತಾರೆ. ಒಬ್ಬರು ರಿಟೈರ್ಡ್ ಜಡ್ಜು, ಇನ್ನೊಬ್ಬರು ಒನ್ ರೆಪ್ರೆಸೆಂಟೇಷನ್ ಫ್ರಮ್ ಯೂನಿಯನ್ ಗೌರ್ಮೆಂಟ್, ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅವ್ರು ಅಪಾಯಿಂಟ್ ಮಾಡಿದ್ದಾರೆ ಆಲ್ರೆಡಿ. ಇನ್ನೊಬ್ಬರನ್ನ ರಾಜ್ಯ ಸರ್ಕಾರದಿಂದ ನಾಮಿನೇಟ್ ಮಾಡುವಂಥದ್ದಕ್ಕೆ ಅವ್ರು ಕೇಳಿದರು. ಅವರನ್ನು ಅಪಾಯಿಂಟ್ ಮಾಡಿರುವಂಥದ್ದೇ ಮಾನ್ಯ ಬೊಮ್ಮಾಯಿ ಸರ್ಕಾರ. EV ರಮಣರೆಡ್ಡಿ ಇದ್ದ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಇದ್ದರು, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಅವ್ರನ್ನ ನಾಮಿನೇಟ್ ಮಾಡುವಂಥ ಕೆಲಸವನ್ನು ಒಟ್ಟು 3 ಜನ ಇದ್ದಾರೆ. ಜಸ್ಟಿಸ್ R. ಥರಣಿ, ರಿಟೈರ್ಡ್ ಜಡ್ಜ್ ಫ್ರಮ್ ಮಡ್ರಾಸ್ ಹೈಕೋರ್ಟ್, ಸತ್ಯೇಂದ್ರ ಪಾಲ್ ಸಿಂಗ್, ಅಡಿಷ್ನಲ್ ಸೆಕ್ರೆಟರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಗೌರ್ಮೆಂಟ್ ಆಫ್ ಇಂಡಿಯಾ, ರಮಣರೆಡ್ಡಿ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಇವರು ಮೊದಲನೇ ಸಭೆಯನ್ನು ಸೇರ್ತಾರೆ. ಅದ್ರ ಪ್ರಕಾರ ಒಂದು ವರ್ಷಕ್ಕೆ ಆ್ಯನ್ಯುವಲಿ ಕನಿಷ್ಠ 5% ನಾವು ಹೈಕ್ ಜಾಸ್ತಿ ಮಾಡಬೇಕು, ಫೇರ್ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ನಿರ್ಣಯವನ್ನು ತಗೊಂಡು ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೆ. 9/2/2025ರಲ್ಲಿ ಇವರು ಏನು ರೆಕಮೆಂಡ್ ಮಾಡಿದ್ದಾರೆ ಆ ರೆಕಮೆಂಡೇಷನ್ನು ಚಾಲ್ತಿ ಬರುತ್ತೆ. 9/2/2025ರಲ್ಲಿ ಆ ರೆಕಮೆಂಡೇಷನ್ ಚಾಲ್ತಿ ಬರುವ ಸಂದರ್ಭದಲ್ಲಿ ಇವರು ಪಬ್ಲಿಕ್ ಒಪಿನಿಯನ್ ತಗೊಬೇಕು ಅನ್ನುವಂಥದ್ದು ಕಾನೂನಲ್ಲಿದೆ. ಒಂದು ಪಬ್ಲಿಕ್ ಒಪಿನಿಯನ್ಗೆ ಸುಮಾರು 8 ನ್ಯೂಸ್ ಪೇಪರಲ್ಲಿ ಇವರು ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ. ಈ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಸುಮಾರು 1226 ಅಬ್ಜೆಕ್ಷನ್ಸ್ಗಳು ಬರ್ತವೆ. 1126 ಅಬ್ಜೆಕ್ಷನ್ಸ್ ಬರುತ್ತೆ. ಇವರು ಪೇಪರ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಇಂದ ಲಾಸ್ಟ್ ಡೇಟ್ವರೆಗೂ ಸುಮಾರು 15 ದಿವಸ ಟೈಮ್ ಕೊಡ್ತಾರೆ. ಇವ್ರಿಗೆ 2 ಕಮ್ಯುನಿಕೇಷನ್ ಮೂಲಕ ಅಬ್ಜೆಕ್ಷನ್ಸ್ಗಳು ಬರ್ತವೆ. ಒಂದು ಇಮೇಲ್ ಮೂಲಕ, ಇನ್ನೊಂದು ವ್ಯಾಟ್ಸಪ್ ಮೂಲಕ. 1126 ರೆಸ್ಪಾನ್ಸಸ್ ಬರ್ತವೆ. ಅದರಲ್ಲಿ 27%, ಅಂದರೆ 304 ಜನ ದಯಮಾಡಿ ದರವನ್ನು ಹೆಚ್ಚಳ ಮಾಡಿ ಅಂತ ಹೇಳ್ತಾರೆ ಅವ್ರ ಅಬ್ಜೆಕ್ಷನ್ಸಲ್ಲಿ. ಇನ್ನು 16% ಜನ, ಅಂದರೆ 180 ಜನ, ನಮಗೇನು ಗೊತ್ತಿಲ್ಲ ಸ್ವಾಮಿ, ನಿಮ್ಗೆ ಇಷ್ಟ ಯಾವ ನಿಮಗೆ ಆಧಾರದ ಮೇರೆಗೆ ಹೆಚ್ಚಳ ಮಾಡಬೇಕು ಅನ್ನುವಂಥ ಇದ್ದೀರಿ, ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತ ನಿಮಗೆ ಬಿಟ್ಟಿದ್ದು ಅಂತ 180 ಜನ ಹೇಳ್ತಾರೆ. ಮಿಕ್ಕಿದ್ದು 51% ಜನ, 574 ಜನ, 51% ಅಂದರೆ ಅವರು ಕೆಲವರು ಬೇಡ ಅಂತಾರೆ, ಕೆಲವರು ಮಿನಿಮಲ್ ಮಾಡಿ ಅಂತಾರೆ, ಕೆಲವರು ಜನರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ನೀವು ಜಾಸ್ತಿ ಮಾಡುವಂಥದ್ದಕ್ಕೆ ಅವಕಾಶ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಅಬ್ಜೆಕ್ಷನ್ಸ್ ಕರೆದಾಗ BMRCL ಅವರು ನಿಮ್ಮದೇನಾದರೂ ಅಬ್ಜೆಕ್ಷನ್ಸ್ ಇದೆ ದಯಮಾಡಿ ನಿಮ್ಗೆ ರೈಟಿಂಗಲ್ಲಿ ಕೊಡಿ ಅಂತ ಕಾಂಗ್ರೆಸ್ ಪಾರ್ಟಿಗೂ ಪತ್ರ ಬರೀತಾರೆ, BJP ಪಾರ್ಟಿಗೂ ಪತ್ರ ಬರೀತಾರೆ, BSPಗೂ ಬರೀತಾರೆ, JDSಗೂ ಬರೀತಾರೆ. ಇವ್ರ ಯೋಗ್ಯತೆಗೆ ಇಲ್ಲಿಯವರೆಗೆ ಒಂದು ಅಬ್ಜೆಕ್ಷನ್ಸು ಹಾಕುವಂಥ ಕೆಲಸವನ್ನು ಮಾಡಲೇ ಇಲ್ಲ. ಯಾವ ಚಪಾತಿ ಮೇಡಮ್, ಅವನು ಚೈಲ್ಡ್ ಚಪಾತಿ ಪಾಪ. ಇಲ್ಲೇ ಇದ್ದಾರೆ ನೋಡಿ, ಇಲ್ಲಿ ಪಾಪ ಚೊಂಬಿಡ್ಕೊಂಡು ಖಾಲಿ ಟ್ರಂಕ್ ತೋರಿಸುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ, ಇವರು ಲಾಯರ್ ಅಲ್ವ, ಇವರು ಅಬ್ಜೆಕ್ಷನ್ ಹಾಕಬೇಕಾಗಿತ್ತಲ್ವಾ? ಇವರು ಪಾರ್ಟಿಯಿಂದ ಏನಾದರೂ ಅಬ್ಜೆಕ್ಷನ್ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ವಾ? ಮಾಡಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ಇದು 5% ಜಾಸ್ತಿ ಆಗಿರುವಂಥದ್ದು ಮೊಟ್ಟಮೊದಲಿಗೆ 9/2/2025ರಲ್ಲಿ ಒಂದು ಜಾರಿ ಆಯಿತು. ಆ್ಯನ್ಯುವಲಿ ಎವ್ರಿ ಇಯರ್ 5% ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಅವರ ನಿರ್ಧಾರ, ಈ ಫೇರ್ ಫಿಕ್ಸೇಷನ್ ಕಮಿಟಿ ನಿರ್ಧಾರ. ಅದರ ಪ್ರಕಾರ ಈ ವರ್ಷ 9/2/2026ಕ್ಕೆ 5% ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ನಿರ್ದೇಶನ. 5% ಜಾಸ್ತಿ ಮಾಡಿದ್ರೆ ಒಟ್ಟು ಆ್ಯನ್ಯುವಲಿ ಅವ್ರಿಗೆ ಬರುವಂಥ ಜಾಸ್ತಿ ಇನ್ಕಮ್ಮು 35 ಕೋಟಿ ಅಷ್ಟೇ. ಓನ್ಲಿ 35 crore ಈಸ್ ಗೋಯಿಂಗ್ ಟು ಬಿ ಆ್ಯಡೆಡ್. ಇವರ ಸಾಲನೇ ಒಂದು ವರ್ಷಕ್ಕೆ 650 ಕೋಟಿ ಅಷ್ಟು ತೀರಿಸ್ಬೇಕು. 35 ಕೋಟಿ ಅಷ್ಟೇ ಜಾಸ್ತಿ ಬರೋದು. ಅಂದರೆ ಒಂದು ದಿವಸದ ಲೆಕ್ಕ ತಗೊಂಡ್ರೆ 9.5 ಲಕ್ಷ ರೂಪಾಯಿ ಬರುತ್ತೆ 5% ಜಾಸ್ತಿ ಮಾಡೋದ್ರಿಂದ. ಕೆಲವು ಪಾಪ ಅಂಧ ಭಕ್ತರು ನನ್ನ ಯಾವುದೋ ಮಾಧ್ಯಮದೊಳಗೆ ಮಾತಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೆ. ಅವ್ರ ಅಭಿಪ್ರಾಯ, ಓಹೋ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಕೊಟ್ಬಿಡು
ಅದನ್ನು ಆ ದುಡ್ಡನ್ನು ಈ ರೀತಿ ಮೆಟ್ರೋ ಫೇರ್ನ ಜಾಸ್ತಿ ಮಾಡೋದ್ರಿಂದ ವಸೂಲಿ ಮಾಡ್ತಾವ್ರೆ ಅಂತ ರಾಜ್ಯ ಸರ್ಕಾರಕ್ಕೆ ಪಾಪ ಯಾರೋ ಲೇಡಿ ಹೇಳ್ತಾ ಇದ್ಲು, ಪಾಪ ಅಂಧಭಕ್ತೆ, ಕಣ್ಣು ಎಲ್ಲ ಮುಚ್ಕೊಂಬಿಟ್ಟವಳು ಹುಡುಗಿ ಅಂತ ಕಾಣಿಸುತ್ತೆ. ಒಂದು ದಿವಸಕ್ಕೆ ಶಕ್ತಿ ಯೋಜನೆ ಅಡಿನಲ್ಲಿ ನಮ್ಗೆ ಹೊರೆ ಆಗ್ತಾ ಇರುವಂಥದ್ದು, ಖರ್ಚಾಗ್ತಾ ಇರುವಂಥದ್ದು, ನಮಗೆ ಲಾಸ್ ಆಗ್ತಾ ಇರುವಂಥದ್ದು 6,500 ಕೋಟಿ. ಒಂದು ದಿವಸಕ್ಕೆ 6,500 ಕೋಟಿ, ಒಂದು ವರ್ಷಕ್ಕೆ 6,500 ಕೋಟಿ. ಒಂದು ವರ್ಷಕ್ಕೆ ಲಾಸ್ ಆಗ್ತಾ ಇರುವಂಥದ್ದು KSRTCಗೆ ರಾಜ್ಯ ಸರ್ಕಾರಕ್ಕೆ 6,500 ಕೋಟಿ ಕೊಡಬೇಕು. ಇಲ್ಲಿ ಬರ್ತಾ ಇರುವಂಥದ್ದು 35 ಕೋಟಿ. 35 ಕೋಟಿಗೂ 6,500 ಕೋಟಿಗೂ ಕಂಪ್ಯಾರಿಸನ್ ಮಾಡುವಂಥ, ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿ, ಮೈಂಡ್ಸೆಟ್ಟು, ಆ ರಕ್ತ ಕಣಗಳಿರುವಂಥದ್ದು ಇದೆಯಲ್ಲ BJP ಅಂಧಭಕ್ತರಿಗೆ, ಈ ಯಾವುದರಲ್ಲಿ ನಾವು ಏನರಲ್ಲಿ ಹೊಡಿಬೇಕು ಅನ್ನುವಂಥದ್ದು ಅರ್ಥ ಆಗ್ತಾಯಿಲ್ಲ. ಜನಗಳೇ ಹೊಡಿಬೇಕು. ಈ ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನುವಂಥದ್ದು, ಫೇರ್ ಜಾಸ್ತಿ ಮಾಡಿರುವಂಥದ್ದು, ಯಾರೋ ಪಾಪ ತೇಜಸ್ವಿ ಸೂರ್ಯನನ್ನು ಇಲ್ಲದೇ ಇರೋದ್ರಲ್ಲಿ ಸುಳ್ಳು ಹೇಳೋದ್ರಲ್ಲಿ ನಾವು ನಿಶ್ಚಿಮ ಅನ್ನುವಂಥದ್ದಕ್ಕೆ ಉದಾಹರಣೆ. ಇಡೀ ದೇಶದಲ್ಲಿ 12 ಮೆಟ್ರೋಗಳಿದ್ದಾವೆ. 12 ಸಿಟಿಗಳಲ್ಲಿ ಮೆಟ್ರೋ ಇದೆ. 12 ಸಿಟಿಗಳಲ್ಲೂ ಮಿನಿಮಮ್ ಪ್ರೈಸ್, ಫೇರ್ ಪ್ರೈಸ್, 0 ಇಂದ 2 ಕಿಲೋಮೀಟರ್ಗೆ 2 ಕಿಲೋಮೀಟರ್ವರೆಗೂ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. 10 ರೂಪಾಯಿ ಚಾರ್ಜ್ ಮಾಡ್ತಾರೆ. 5% ಜಾಸ್ತಿ ಆಯಿತು ಅಂದರೆ 50 ಪೈಸಾ ಜಾಸ್ತಿ ಆಯಿತು. ಜನಗಳು ಇಂಥವರೆಗೂ ಒಬ್ಬರೂ ಫೇರ್ ಜಾಸ್ತಿ ಆಗೋಗಿದೆ ಮೆಟ್ರೋಯಿಂದ, ನಮಗೆ ತಲೆ ಮೇಲೆ ಬಂದುಬಿಟ್ಟಿದೆ, ನಾವು ಬದುಕೋಕ್ಕೆ ಆಗಲ್ಲ, ಊರೇ ಬಿಡಬೇಕಾಗಿರುವಂಥ ಪರಿಸ್ಥಿತಿ, ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ನಾವು ಬದುಕ್ತಾ ಇದ್ದೀವಿ ಅನ್ನುವಂಥ ಹೇಳುವಂಥ ಕೆಲಸವನ್ನು ಯಾವ ಜನಸಾಮಾನ್ಯರು ಮಾಡಿಲ್ಲ. 50 ಪೈಸಾ ಅನ್ನುವಂಥದ್ದೇನು ದೊಡ್ಡ ಹೊರೆ ಅಲ್ಲ, ಅವ್ರಿಗೆ ಕಟ್ಟುವಂಥದ್ದಕ್ಕೆ ಅವಕಾಶ ಇದೆ. 12 ಮೆಟ್ರೋದಲ್ಲೂ ಕೂಡ ಮಿನಿಮಮ್ ಪ್ರೈಸು 10 ರೂಪಾಯಿ. ಕೆಲವೊಂದು 2-3 ನಗರಗಳಲ್ಲಿ 15 ರೂಪಾಯಿ ಇದೆ. ಈ ಕೊಚ್ಚಿ, ಹೈದರಾಬಾದು, ಡೆಲ್ಲಿ ಮೆಟ್ರೋ ಇಲ್ಲೆಲ್ಲ 15 ರೂಪಾಯಿ, ಮಿನಿಮಮ್ 15 ರೂಪಾಯಿ ಇದೆ. ನಮ್ಮದೇನು ಜಾಸ್ತಿ ಅನ್ನುವಂಥದ್ದಲ್ಲ. ಇವರು ಅಶೋಕ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಸಿದ್ದರಾಮಯ್ಯನವ್ರಿಗೊಂದು ಸವಾಲು ಹಾಕ್ತೀನಿ ನಾನು, ನಿಮಗೆ ನಿಜವಾಗಲೂ ಜನಸಾಮಾನ್ಯರ ಮೇಲೆ ಕಾಳಜಿ ಇದ್ದರೆ ಒಂದು ಪತ್ರವನ್ನು ಕೇಂದ್ರ ಸರ್ಕಾರದಾಗ ಬರೆದುಬಿಡಿ. ಏನಂತ, ಇನ್ನು ಮೇಲೆ ನಾವು ಫೇರ್ ಜಾಸ್ತಿ ಮಾಡುವಂಥದ್ದು ಕೇಳಲ್ಲ ಅಂತ. ನಾವು ಯಾಕೆ ಹಾಕಪ್ಪ, ತಲೆ ಕೆಟ್ಟೋಗಿದ್ದೆ ನಿನಗೆ. ಕೇಂದ್ರ ಸರ್ಕಾರ ನಿಮ್ಮದು, ಫೇರ್ ಫಿಕ್ಸೇಷನ್ ಕಮಿಟಿ ಮಾಡುವಂಥದ್ದು ನೀವು, ಅದು ರಚನೆ ಮಾಡುವಂಥದ್ದು ನೀವು, ಅದನ್ನು ಆದೇಶನ ಪಾಲನೆ ಮಾಡುವಂಥದ್ದು ನೀವು. BMRC ಇಸ್ ನಾಟ್ ಅಂಡರ್ಟೇಕನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ, ಇಟ್ ಇಸ್ ಅಂಡರ್ಟೇಕನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ನೀವು ಬರೀರಿ, ನೀವು ಇನ್ನು ಮೇಲೆ ಸಾಯೋವರೆಗೂ BMRCಯಲ್ಲಿ ಮೆಟ್ರೋದಲ್ಲಿ ಪ್ರಯಾಣ ದರವನ್ನು ಹೆಚ್ಚಳ ಮಾಡೋದಿಲ್ಲ ಅಂತ ಪತ್ರ ನೀವು ಬರೀರಿ. ನಾವು ಬರೆಯೋಕ್ಕೆ ನಮಗೆ ಎಲ್ಲಿಗೆ ಅವಕಾಶ ಇದೆ? ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ನಿನ್ನೆ ದಿವಸ ದಾವಣಗೆರೆಯಲ್ಲಿ ಹೇಳಿದ್ದಾರೆ, ನಾನಂತೂ ಇಲ್ಲಿವರೆಗೂ ಫೇರ್ ಜಾಸ್ತಿ ಮಾಡಿ ಅಂತ ಯಾವ ಪತ್ರ ನಮ್ಮ ಆಫೀಸಿಂದ ನನ್ನ ಆಫೀಸಿಂದ ಹೋಗಿಲ್ಲ ಅಂತ. ಅವರಿಲ್ಲ ಮತ್ತು ಇನ್ಯಾರು ಬರೀತಾರೆ? ಇನ್ಯಾರು ಬರೆಯುವಂಥದ್ದಕ್ಕೆ ಅವಕಾಶ ಇದೆಯಾ? ಯಾರಿಲ್ಲಲ್ಲ. ಮತ್ತು ಹುಚ್ಚುಚ್ಚುನ್ ಥರ ಲೂಸ್ ಥರ ಮಾತಾಡುವಂಥ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿದ್ದೀರಿ ಅಶೋಕ್? 22,000 ಕೋಟಿಯಷ್ಟು ಸಾಲ ಮಾಡಿದ್ದೀವಲ್ಲ, ಆ ಸಾಲನ ತೀರಿಸೋರು ಯಾರು? ನಿಮ್ಮ ಕೇಂದ್ರ ಸರ್ಕಾರದಿಂದ 5 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿ. ನಾನು BMRCಯಲ್ಲಿ ಪರವಾಗಿ ಮಾತಾಡುವಂಥದ್ದು ಬಂದಿಲ್ಲ. ಸುಳ್ಳನ್ನು ಎಷ್ಟರ ಮಟ್ಟಿಗೆ ಹೇಳ್ತೀರಾ ನೀವು, ತಲೆ ಮೇಲೆ ಹೊಡೆದಂಗೆ ಹೇಳ್ತೀರಾ ಅನ್ನುವಂಥದ್ದಕ್ಕೆ ತಮ್ಮ ಮುಂದೆ ದಯಮಾಡಿ ಜನಸಾಮಾನ್ಯ ತಿಳಿಸುವಂಥ ಕೆಲಸವನ್ನು ಮಾಡಿ ಅನ್ನುವಂಥದ್ದು ಅಷ್ಟೇ ನನ್ನ ಬೇಡಿಕೆ. ನೀವು ರಾಜಕೀಯ ಆಗ್ತಾ ಇದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ. ದಯಮಾಡಿ ಒಂದಷ್ಟು ನಿಜ ಸಂಗತಿಯನ್ನು ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಧ್ಯಮದವ್ರು ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳೆ ಮನವಿ. ಅವರು ಸುಳ್ಳು ಹೇಳ್ತಾರೆ ಸ್ವಾಮಿ, ಅವ್ರು ಸುಳ್ಳು ಹೇಳೋಕ್ಕೆ ಇರುವಂಥದ್ದವರು. ಇಡೀ ದೇಶದಲ್ಲಿ 218 ಲಕ್ಷ ಕೋಟಿ ಸಾಲ ಮಾಡಿ ಎಲ್ಲರ ತಲೆ ಮೇಲೂ 4 ಲಕ್ಷ ಸಾಲ ಮಾಡಿ ಕೂರಿಸವ್ರೆ ಆ ವಿಶ್ವಗುರುಗಳು. ಅದನ್ನು ನಾವು ಜಾಸ್ತಿ ಪ್ರಚಾರ ಮಾಡೋಕ್ಕಾಗ್ತಿಲ್ಲ. 1.25 ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯನವರು ಜಾಸ್ತಿ ಮಾಡಿದ್ದಾರೆ. 7 ಲಕ್ಷ ಕೋಟಿ ಸಾಲ ಆಗಿರುವಂಥದ್ದು ಇವತ್ತಿಂದ ಅಲ್ಲ, 1947ನೇ ಇಸ್ವಿಯಿಂದ. ಬೊಮ್ಮಾಯಿ ಪೀರಿಯಡಲ್ಲಿ 3 ಲಕ್ಷ ಕೋಟಿ ಸಾಲ ಮಾಡಿದರು. ಕುಮಾರಸ್ವಾಮಿಯವರು 1.5 ಲಕ್ಷ ಕೋಟಿ ಸಾಲ ಮಾಡಿದರು. ಸುಮ್ಮನೆ ಮಾಧ್ಯಮದ ಮಧ್ಯೆ ಬರೋದು, ಮಾಧ್ಯಮಗೋಷ್ಠಿ ಮಾಡೋದು, ಸುಮ್ಮನೆ ಕಾಂಗ್ರೆಸ್ ಸರ್ಕಾರವನ್ನು ನಿರಂತರವಾಗಿ ಬೈಯುವಂಥದ್ದು ಬಿಟ್ಟರೆ ಬೇರೆ ಏನೂ ಕೇಳಬೇಡಿ. ಇವರು ಯೋಗ್ಯತೆಗೆ, ಆ ತೇಜಸ್ವಿ ಸೂರ್ಯನ ಯೋಗ್ಯತೆಗೆ ಎಂಥ ದುರಂತ ನೋಡಿ. ನಮ್ಮ ರಾಜ್ಯದ ಜನರ ದುರಂತವೋ, ರಾಜ್ಯದ ದುರಂತವೋ, ಇಲ್ಲ ನಮ್ಮ ದುರಂತವೋ ಗೊತ್ತಾಗ್ತಾ ಇಲ್ಲ. ಅಂಥ ವ್ಯಕ್ತಿಗಳನ್ನು ಪದೇ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಎಂಥ ದುರಂತ ಸ್ವಾಮಿ ಇದು. 5 ರೂಪಾಯಿ ತರಲಿಲ್ಲ. ಒಂದೇ ಒಂದು ಪ್ರಾಜೆಕ್ಟು ಬೆಂಗಳೂರಿಗೆ ನಂದು ಅಂತ ತಂದಿರುವಂಥದ್ದು ಯಾವುದನ್ನ ಇದ್ದ ದಯಮಾಡಿ ಕೇಳಿ, ಯಾವುದಾದ್ರೂ ಇದ್ದರೆ ಕೇಳಿ. ಎಷ್ಟರ ಮಟ್ಟಿಗೆ ಅದನ್ನು ಸುಳ್ಳನ್ನು ಎಷ್ಟರ ಮಟ್ಟಿಗೆ ತಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ. ಅವರು ಹೆಚ್ಚಳ ಮಾಡಿರುವಂಥದ್ದು ನಮ್ಮ ತಲೆ ಮೇಲೆ ಕಟ್ಟುವಂಥ ಕೆಲಸವನ್ನು ಹೆಂಗೆ ಮಾಡ್ತಾವ್ರೆ, ದಿಕ್ಕು ತಪ್ಪಿಸೋದು.
ನಿಜ ಸಮಸ್ಯೆಗಳನ್ನು ಡೈವರ್ಟ್ ಮಾಡುವಂಥದ್ದಕ್ಕೆ ಮೋದಿಯವರ ಇಮೇಜಿಗೆ ಡೆಂಟ್ ಆಗ್ತಾಯಿದೆ ಎರಡು ವಿಚಾರದಲ್ಲಿ. ಒಂದು ಎಪ್ಸ್ಟೀನ್ ಫೈಲ್ದು, ಇನ್ನೊಂದು US ಗೌರ್ಮೆಂಟ್ಗೆ ಮಣಿದು ಅಲ್ಲಿ ಟ್ರಂಪು ಎದುರಿಸಿದ ಮೇಲೆ ಆ ಟ್ರೇಡ್ ಡೀಲ್ನ $500 ಬಿಲಿಯನ್ ಅಂದರೆ 45-50 ಲಕ್ಷ ಕೋಟಿ ಅಷ್ಟು ಗೂಡ್ಸ್ನ ನೀವು ಅವ್ರ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕು. ದಯಮಾಡಿ ಮಾಧ್ಯಮದವರು ನಾನು ವಿನಂತಿ ಮಾಡ್ಕೊತೀನಿ, ತಡೀರಿ, ಒಂದು 3 ತಿಂಗಳು ತಡೀರಿ. ಪೆಟ್ರೋಲು ಡೀಸೆಲ್ ಬೆಲೆ $150 ಆಗುತ್ತೆ. ಪೆಟ್ರೋಲು ಡೀಸೆಲ್ಲು ನೀವು ಕ್ರೂಡ್ ಆಯಿಲ್ನ ರಷ್ಯಾಯಿಂದ ನಿಲ್ಲಿಸಿದ ತಕ್ಷಣ ವೆನಿಜುವೆಲಾ ಅಂದರೆ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಆಟೋಮೆಟಿಕ್ ಜಾಸ್ತಿ. $67 ಇದೆ ಒಂದು ಬ್ಯಾರಲ್ಗೆ, $67 ಇದೆ. ಅವ್ರು ಆ್ಯಕ್ಚುಲಿ ಪೆಟ್ರೋಲು ಡೀಸೆಲ್ ಬರೀ $35 ಕೊಡುವಂಥದ್ದಕ್ಕೆ ಅವಕಾಶ ಇದ್ದರು $110 ತಗೋತಾ ಇದ್ದಾರೆ. $65 ಅಷ್ಟು ಪ್ರಾಫಿಟ್ಟು ಒಂದು ಲೀಟ್ರ್ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಬರುವಂಥ ಒಂದು ವ್ಯವಸ್ಥೆ. ಅದನ್ನು ಮರೆಮಾಚಬೇಕು. ಎಪ್ಸ್ಟೀನ್ ಫೈಲಿಂದ ನಾನು ಇವತ್ತೆಲ್ಲ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ, ಇಡೀ ದೇಶದಲ್ಲಿ ಆ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ರಿಸೈನ್ ಮಾಡ್ತಾವ್ರೆ. ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಇನ್ವಾಲ್ವ್ ಆಗಿಲ್ಲ ಎಪ್ಸ್ಟೀನ್ ಫೈಲಲ್ಲಿ. ಅವನು ಯಾರೋ ಒಬ್ಬ ಹೋಮ್ ಮಿನಿಸ್ಟ್ರನ್ನ ಅದು ಯಾವುದಕ್ಕೋ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಸ್ಪಾನ್ಸರ್ ಮಾಡಿದ್ದಕ್ಕೆ ಅವನ್ನ ಇಳಿಸ್ತಾವ್ರೆ. ಅವ್ರು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರಿಲ್ಲ. ಆದರೆ ನರೇಂದ್ರ ಮೋದಿಯವ್ರ ಹೆಸರಿದೆ ಅಲ್ಲಿ. ಅನಿಲ್ ಅಂಬಾನಿಯವರ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ ನರೇಂದ್ರ ಮೋದಿಯವರು ಇಸ್ರೇಲಲ್ಲಿ ಭೇಟಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರು ಅನ್ನುವಂಥದ್ದು, ಅನಿಲ್ ಅಂಬಾನಿನ ಭೇಟಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಆ ಫೈಲಲ್ಲಿರುವಂಥದ್ದು, ಎಪ್ಸ್ಟೀನ್ ಫೈಲಲ್ಲಿ. ಅದ್ರ ಮುಂದಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ ಅವರು. ಡೆಲ್ಲಿನಲ್ಲೆಲ್ಲ ವ್ಯಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಪ್ಸ್ಟೀನ್ ಬಗ್ಗೆ ಏನಾದರೂ ಮಾತಾಡಿದ್ರೆ, ಫೈಲ್ ಬಗ್ಗೆ ಮಾತಾಡಿದ್ರೆ ಕೇಸ್ಗಳಾಗ್ತಾವ್ರೆ ಪೊಲೀಸ್ನವ್ರ ಮೂಲಕ, ಎದುರಿಸುವಂಥ ಕೆಲಸವನ್ನು ಮಾಡ್ತಾವ್ರೆ. ಇದು ನಮ್ಮ ದೇಶದ ವ್ಯವಸ್ಥೆ. ಬೇರೆ ಸುಮಾರು 10-15 ದೇಶಗಳ ಭಾಳ ಪ್ರಮುಖವಾದ ಟಾಪ್ ಲೆವೆಲ್ ಲೀಡರ್ಸ್ಗಳು ಕತ್ತಿಗೆ ಬಂದುಬಿಟ್ಟಿದೆ, ಅವರು ರಿಸೈನ್ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದನ್ನು ಮರೆಮಾಚುವಂಥದ್ದಕ್ಕೆ ಈ ಖಾಲಿ ಡಬ್ಬುಗಳ ವ್ಯವಸ್ಥೆ ಪೂರ್ತಿ ಡೈವರ್ಟ್ ಮಾಡಬೇಕು. ಒಂದು ವಾರ 10 ದಿವಸ ಹಿಂಗೆ ಡೈವರ್ಟ್ ಮಾಡ್ಕೊಂಡೋದ್ರೆ ಅದು ಹಂಗೆ ಮರ್ತೋಗ್ತದೆ, ಇನ್ನೊಂದು ಯಾವ್ದು ಸಬ್ಜೆಕ್ಟ್ ಬರ್ತದೆ ಅನ್ನುವಂಥದ್ದು ಉದ್ದೇಶ ಅಷ್ಟೇ. ಇದು ಎಪ್ಸ್ಟೀನ್ ಫೈಲ್ದು ಎಫೆಕ್ಟ್. ಇದು ಎಪ್ಸ್ಟೀನ್ ಫೈಲ್ ಮುಂದಿನ ದಿನಗಳಲ್ಲೂ ಎಫೆಕ್ಟ್ ಆಗ್ತದೆ. ಸುಮ್ಮನೆ ಎಲ್ಲ ಕಡೆನೂ ಹುಚ್ಚುಚ್ಚಿನ ಥರ ಜನಗಳಿಗೆ ಹುಚ್ಚುಚ್ಚಿನ ಥರ ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸೀರಿಯಸ್ಸಾಗಿ ನಮ್ಮ ಪಕ್ಷದವರು ಕೌಂಟ್ರ್ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ. ದಯಮಾಡಿ ಭಾಳ ಅಂತಿಮವಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದಷ್ಟೇ, ದಯಮಾಡಿ ಈ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಮೆಟ್ರೋ ಸರ್ವಿಸಸ್ ಫೇರ್ನ ಜಾಸ್ತಿ ಮಾಡಿರುವಂಥದ್ದಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಯಾವ ಸಂಬಂಧವೂ ಇಲ್ಲ. ಎರಡನೇದು, ಇವರು ಯೋಗ್ಯತೆಗೆ ಯಾವುದಾದ್ರೂ ಫೇರ್ನ ಮತ್ತೊಂದು ಇನ್ನೊಂದು ಜಾಸ್ತಿ ಕೇಂದ್ರದವ್ರು ಮಾಡಿದ್ರೆ ಉಸಿರೇ ಬಿಡಲ್ಲ. ಯಾವುದು ಸಣ್ಣದೊಂದು ವಿಚಾರ ಅದು ಅವರು ಮಾಡಿರುವಂಥದ್ದನ್ನೇ ನಮ್ಮ ಮೇಲೆ ತಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಏನರಲ್ಲಿ ಹೊಡಿಬೇಕು ಇವ್ರಿಗೆ ಅನ್ನುವಂಥದ್ದು ಒಂದು ಚೂರು ಅರ್ಥ ಆಗ್ತಾಯಿಲ್ಲ. ಆಯಿತು, ಪರ್ಮನೆಂಟಾಗಿ ನಿಲ್ಲಿಸಿ ಸ್ವಾಮಿ, ನಾವಂತೂ ಇಂಥವ್ರಿಗೂ ಯಾವ ಪತ್ರವನ್ನು ಬರೆದಿಲ್ಲ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳು ಫೇರ್ನ ಜಾಸ್ತಿ ಮಾಡಿ ಅನ್ನುವಂಥ ವ್ಯವಸ್ಥೆ ಎಲ್ಲೂ ಇಟ್ಕೊಂಡಿಲ್ಲ. ಆ BMRCLಗೆ ದುಡ್ಡನ್ನು ಕೊಡುವಂಥ ಕೆಲಸ ನಮ್ಮ ಕಡೆಯಿಂದ ಆಗ್ತಾಯಿದೆ. ಇಂಥವ್ರಿಗೂ ಸುಮಾರು 6,500 ಕೋಟಿಯಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ. ಕೇಂದ್ರದವರು 5 ಪೈಸೆ ಕೊಟ್ಟಿಲ್ಲ. ಸಾಲ ಏನಿದೆ 22,000 ಕೋಟಿಯಷ್ಟು ಸಾಲ ಏನಿದೆ ಅದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ, IMFಯಿಂದ, ADBಯಿಂದ ತಗೊಂಡಿರುವಂಥ ಸಾಲ. ಅದು ತೀರಿಸುವಂಥ ಕೆಲಸವನ್ನು ನಾವು BMRCL ಮತ್ತು ನಾವು ಇಬ್ಬರು ಮಾಡಬೇಕಾಗಿದೆ. ಸೊ ಲಾಸಲ್ಲಿ ನಡೀತಾ ಇದೆ. 600 ಕೋಟಿ ಒಂದು ವರ್ಷಕ್ಕೆ ಲಾಸ್ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ BMRCL. ಇದನ್ನು ಹಿಂಗೆ ಇಟ್ಕೊಬೇಕು ಅನ್ನುವಂಥದ್ದು ಜನಸಾಮಾನ್ಯ ತೀರ್ಮಾನ ಮಾಡಲಿ. ಬೇಡ, ನಾವು ಪೂರ್ತಿ ಫ್ರೀಯಾಗಿ ಬಿಡ್ತೀವಿ, ಮೆಟ್ರೋದಲ್ಲಿ ಯಾರು ಬೇಕಾದರೂ ಫ್ರೀಯಾಗಿ ಓಡಾಡ್ಬೋದು ಅನ್ನುವಂಥದ್ದು ನೀವು ಅನೌನ್ಸ್ ಮಾಡಿ. ಯಾಕೆಂದ್ರೆ ನೀವೆಲ್ಲ ಭಾಳ ಹೋರಾಟ ಮಾಡ್ತಾ ಇರುವಂಥ ಉದ್ದೇಶ ನೆಕ್ಸ್ಟ್ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ ಅನ್ನುವಂಥದ್ದು ಅಷ್ಟೇ. ಆ ರಾಮದೇವ್ ಅನ್ನುವಂಥವ್ರು ಬಂದು ಒಂದು ಮೀಟಿಂಗ್ ಏನು ಮಾಡಿದ್ರು, ಪ್ರತಿಯೊಬ್ಬರು MPಗೂ ಮತ್ತು MLAಗಳು ಡೈರೆಕ್ಷನ್ ಕೊಟ್ಬಿಟ್ಟು ಹೋಗ್ಯವ್ರೆ, ನೀವು ಶುರು ಮಾಡಿರಿ, ಏನಾದರೂ ವಿಭಿನ್ನವಾಗಿ ಶುರು ಮಾಡಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಮುಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗಳು ತಂದು ಒಂದು 2-3 ಹೆಣಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡ್ಬೋದು BJPಯವರು ಅಂತ ಜನ ಮಾತಾಡ್ಕೊತಾವ್ರೆ. ಪಾಪ ಅವ್ರು ಯಾರೋ ಸೋಮಣ್ಣ ಅಂತ ಬೆಂಗಳೂರು ನಿಮ್ಮ ಸ್ನೇಹಿತರು ಮನೋರವರೇ ಬರೇ ದಾರಿ ಉದ್ದಕ್ಕೂ ಎಲ್ಲ ಕಡೆನೂ ಸುಳ್ಳು ಹೇಳ್ಕೊಂಡು ತಿರುಗಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಬಿಟ್ಟರೆ ಒಂದೇ ಒಂದು ರೈಲು ಬಿಡ್ತಾವ್ರೆ ಅಷ್ಟೇ.
ಇಲ್ಲಿಂದ ಹೈದ್ರಾಬಾದ್ಗೆ, ಇಲ್ಲಿಂದ ಚೆನ್ನೈಗೆ ಹೈ ಸ್ಪೀಡ್ ರೈಲನ್ನ ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡು ತಿರುಗ್ತಾವ್ರೆ ಅಷ್ಟೇ. ಹೈ ಸ್ಪೀಡು ಅಂದರೆ ಯಾವುದು? 110 ಕಿಲೋಮೀಟ್ರ್ ಹೋಗ್ತಾರೋ 120 ಕಿಲೋಮೀಟ್ರ್, 10 ಕಿಲೋಮೀಟ್ರ್ ಜಾಸ್ತಿ ಮಾಡುವಂಥ 1 ಅವರು ಆ ಟ್ರಾವೆಲಿಂಗ್ ಟೈಮ್ ಕಮ್ಮಿ ಆಗುವಂಥದ್ದು ಅಷ್ಟೇ. ಆಮೇಲೆ ಜನಗಳೆಲ್ಲ ಆಕ್ರೋಶ ಶುರುವಾಯಿತು. ಯಾರೆಲ್ಲ ಬರೀ ಪೂರ್ತಿ ತಮಿಳ್ನಾಡಿಗೆ ಆಂಧ್ರಾಗೆ ಅನುಕೂಲ ಆಗ್ತದೆ ಸ್ವಾಮಿ, ಇವೆರಡು ಟ್ರೈನಿಂದ ನಮಗೇನು ಅನುಕೂಲ ಆಗಲ್ಲ ಅಂದಿದ್ದಕ್ಕೆ ಇದ್ದಕ್ಕಿದ್ದಂಗೆ ಅಲ್ಲೊಬ್ಬರು ರೈಲ್ ಬಿಡೋರು ಅವರೇ ಅಲ್ಲಿ ಹುಬ್ಬಳ್ಳಿಲಿ, ಅವ್ರು ಯಾರೋ ಜೋಶಿ ಅನ್ನೋರು. ಅವ್ರೇನು ಮಾಡಿದ್ರು, ಒಂದು ಪತ್ರ ತೊಗೊಂಡೋಗಿ ಆ ವೈಷ್ಣವಿಗೆ ಒಂದು ಕೊಟ್ಬಿಟ್ರು, ಸ್ವಾಮಿ ಬೆಂಗಳೂರಿಂದ ಮುಂಬೈಗೆ ಒಂದು ಕಡೆ ಟ್ರೈನ್ ಬೇಕು ನಮಗೆ ಅಂತ ಒಂದು ಪತ್ರ ಕೊಟ್ಬಿಟ್ಟು ಇವರೇ ಹೇಳ್ಕೊಂತಾರೆ ಮಾಧ್ಯಮ ಇದರಲ್ಲಿ ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡೋದು. ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿಬಿಟ್ರು. ಇಲ್ಲಿಂದ ಇನ್ನೊಂದು ಟ್ರೈನು ಬಾಂಬೆ ಕಡೆ ಓದ್ತದೆ, ಅದು 800 ಕಿಲೋಮೀಟ್ರ್ ಬರೀ ಕರ್ನಾಟಕದಲ್ಲೇ ಓದ್ತದೆ ಅಂತ ಇವ್ರಿಗೆ ಒಂದು ಹೇಳಿಕೆ ಕೊಟ್ಬಿಟ್ಟು ಅಲ್ಲಿ ಮುಚ್ಚಾಕ್ಬಿಟ್ರು ಅಷ್ಟೇ. ಬಡ್ಜೆಟಲ್ಲಿ ಸ್ಯಾಂಕ್ಷನ್ ಆಗದೆ ಇರುವಂಥದ್ದು, ಬಡ್ಜೆಟಲ್ಲಿ ಘೋಷಣೆ ಆಗದೆ ಇರುವಂಥದ್ದು, ಇವ್ರು ಕೊಟ್ಟಿರೋ ಒಂದು ಪತ್ರದ ಬೇಸಿಸ್ ಮೇಲೆ ಇನ್ನೊಂದು ರೈಲ್ ಬಿಡುವಂಥ ಕೆಲಸವನ್ನು ಮಾಡಿಬಿಟ್ರು. ಇನ್ನು ಯಾರೋ ಮಂಗಳೂರವ್ರು ಯಾರೋ ಈಚೆ ಬಂದಿಲ್ಲ, ನಾನು ಒಂದು ರೈಲ್ ಬಿಡ್ತೀನಿ, ಅದರ ಹೆಗ್ಡೆ ಕಾಗೇರಿ ಇದ್ದಾರೆ ಒಬ್ರು ಇರಲ್ಲ, ಅವರೊಂದು ಪತ್ರ ಕೊಟ್ಬಿಟ್ಟು ಅವರು ನಮಗೂ ಮಂಗಳೂರಿಗೂ ಒಂದು ಟ್ರೈನ್ ಬಿಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ರೈಲ್ ಬಿಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋಂಥ ಕೆಲಸವನ್ನು ಅವ್ರೊಂದು ಪತ್ರ ಕೊಟ್ಬಿಟ್ಟು ಅವ್ರು ಅನೌನ್ಸ್ ಮಾಡಿಬಿಡ್ತಾರೆ. ಇದು ವ್ಯವಸ್ಥೆ ಮಾಡ್ಕೊಂಡವ್ರೆ. ಇದು ದೊಡ್ಡ ದುರಂತದ ಸಂಗತಿ. ರಾಜ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸವನ್ನು BJP ಮಾಡ್ತಾವ್ರೆ. ಅಶೋಕ್ಗೆ ಏನಾದರೂ ಮಾನ ಮರ್ಯಾದೆ ಇದು. ವಿರೋಧ ಪಕ್ಷ ನಾಯಕ ಹೆಂಗಿರಬೇಕು, ಎಷ್ಟು ಮಟ್ಟಿಗೆ ಅಟ್ಲೀಸ್ಟ್ ಒಂದು 10% ಸುಳ್ಳು ಹೇಳಪ್ಪ, ಪರವಾಗಿಲ್ಲ. 100% ಅಲ್ಲ, ಅದಕ್ಕಿಂತ ಜಾಸ್ತಿ ಸುಳ್ಳು ಹೇಳೋಂಥ ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ರಲ್ಲ ಅಶೋಕ್ ಅವರೇ. ನಿಮ್ಮ ತಲೆಯಲ್ಲಿ ಏನಾದರೂ ಮಿದ್ಲಿದೆಯಾ, ಇನ್ನೇನಾದರೂ ಇದೆಯಾ, ಮತ್ತೊಂದು ಇದೆಯಾ? ಸವಾಲು ಅಂತೀರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.